ಹಾಯ್ ಫ್ರೆಂಡ್ಸ್, ಈ ಎಲೆನ ನೋಡ್ತಾ ಇದ್ದೀರಲ್ಲ, ಕೆಸುವಿನ ಎಲೆ ಅಂತ ಅಂತಾರೆ. ಆದರೆ ನಮ್ಮ ಸೈಡು ಇದನ್ನು ಶಾಯಿ ಪಲ್ಯ ಅಂತ ಅಂತೀವಿ. ಇದು ಹೆಲ್ತಿಗೆ ಬಹಳ ಬೆನಿಫಿಟ್ಟು. ಲಿವರ್ಗೆ, ಕಿಡ್ನಿ ಸ್ಟೋನ್ಸ್ ಆದರೆ ಈ ತಪ್ಪಲನ ಜಾಸ್ತಿ ಉಣ್ತಾರೆ. ಇದನ್ನು ನೀವು ಸಾರಲ್ಲಿ ಹಾಕಿ ಉಣ್ಬೋದು. ಇದು ಬ್ಯಾಳೆಯಲ್ಲಿ ಇದಿಷ್ಟೇ ಎಲೆನ ಹಾಕಂಗಿಲ್ಲ. ಇದ್ರದ್ದು ಏನು ಸ್ಟೆಂಪ್ ಇರುತ್ತೆ ಅಲ್ಲ, ಈ ಕಡ್ಡಿ ಏನಿರುತ್ತೆ ಅಲ್ಲ, ಕಾಣಿಸ್ತಾ ಇದೆಯಲ್ಲ, ಈ ಕಡ್ಡಿನ ಕೂಡ ಕಟ್ ಮಾಡಿ ಮೇಲಿಂದ ಈ ಥರ ತೆಗೆದ್ರೆ ಒಳಗೆ ಸಾಫ್ಟಾಗಿರುತ್ತೆ. ಈ ಥರ ಮೇಗಿಂದ ಒಂದು ಪದರನ ತೆಗಿತಾರೆ. ಈ ಥರ ಸಾಫ್ಟಾಗಿ ಬರುತ್ತೆ ಅಲ್ಲ, ಇದನ್ನು ಕಟ್ ಮಾಡಿ ಬೇಳೆಯಲ್ಲಿ ಹಾಕಬೇಕು. ಇದು ಭಾಳ ಬೇಗ ಕುದಿಯುತ್ತೆ ಮತ್ತು ಹೆಲ್ತಿಗೆ ಕೂಡ ಅಷ್ಟೇ ಬೆನಿಫಿಟ್ಟು. ಹಳ್ಳ ಆದರೆ ಜಾಸ್ತಿ ಯೂಸ್ ಮಾಡ್ತಾರೆ. ಹೊಟ್ಟೆಯಲ್ಲಿ ಹಳ್ಳ ಆದರೆ, ಲಿವರಲ್ಲಿ ಕಿಡ್ನಿ ಸ್ಟೋನ್ ಆದರೆ ಇದು ಎಲೆನ ಭಾಳ ಯೂಸ್ ಮಾಡ್ತಾರೆ. ಇದ್ರದ್ದು ವಡೆ ಮಾಡ್ಕೊಂಡು ತಿಂತಾರೆ. ಇದು ಡೈಲಿ ಬಳಸಿದ್ರೂ ಕೂಡ ಏನಾಗೋದಿಲ್ಲ. ಜಿಂಕ್, ವಿಟಮಿನ್ B12 ಭಾಳಷ್ಟು ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ಇದು ಚಿಕ್ಕದು ಈ ಥರ ಫೋಲ್ಡಿಂಗ್ ಆಗುತ್ತೆ. ಆಮೇಲೆ ಇನ್ನೂ ದೊಡ್ಡ ಎಲೆ ಆಗ್ತವೆ. ಇದು ಬೆಳೆಯೋದು ಜಾಸ್ತಿ ಮಳೆಗಾಲದಲ್ಲಿ. ಭಾಳ ದೊಡ್ಡ ಎಲೆ ಆಗ್ತವೆ. ನೋಡ್ಬೋದು, ಇದಕ್ಕೇನಿಲ್ಲ, ಒಂದು ಗಡ್ಡೆ ತಂದು ಹಚ್ಚಿದ್ರೆ ಸಾಕು. ಇದಕ್ಕೆ ನಾನು ಒಂದು ಗಡ್ಡೆ ತಂದು ಹಚ್ಚಿದ್ದೆ, ಆದರೆ ಇಷ್ಟೊಂದಾಗಿದೆ, ಭಾಳಷ್ಟು ಆಗಿದೆ. ಒಂದು ಗಡ್ಡೆ ಇದ್ದರೆ ಸಾಕು. ಅದು ಒಣಗಲಿಕ್ಕೆ ಕೂಡ ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆ ಸ್ಪ್ಲಿಟ್ ಆಗುತ್ತೆ. ಇದು ನೋಡ್ಬೋದು, ಇದೊಂದು ಗಡ್ಡೆನ ನೋಡ್ಬೋದು. ಒಣಗ್ಯದ ಅಂತೇಳಿ ಅಷ್ಟೇ ಬಿಡ್ತೀವಲ್ಲ, ಕಿತ್ತಬಾರ್ದು. ಮತ್ತೆ ಮಳೆಗಾಲ ಬತ್ತಂದರೆ ಮತ್ತೆ ಸಿಗುತ್ತೆ. ಇದು ನೋಡ್ಬೋದು, ಇದೊಂದು ಗಡ್ಡೆನ ಸ್ಪ್ಲಿಟ್ ಆಗ್ತವೆ ತಾನೇ. ದಿನ ನೀರು ಹಾಕಿದ್ರೆ ಚಲೋ, 5 ಡೇಸಿಗೆ ನೀರು ಹಾಕಿದ್ರೆ ಚಲೋ. ಅದೇ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡ್ಬೋದು. ಮತ್ತು ಇದ್ರದ್ದು ದೊಡ್ಡ ಎಲೆ ಕೂಡ ಆಗ್ತವೆ. ಇದ್ರ ವಡೆ ಕೂಡ ಭಾಳಷ್ಟು ಜನ ಇಷ್ಟಪಡ್ತಾರೆ. ಆದರೆ ಇದರಲ್ಲಿ 2 ಥರ ಬರ್ತವೆ. ಇದರಲ್ಲಿ ನೀರು ನಿಂದಿರೋದಿಲ್ಲ. ಒಂದೊಂದು ಮಾರ್ಕೆಟ್ನಲ್ಲಿ ಮಾರ್ತಾರೆ, ನೀರು ನಿಂತಿರ್ತವೆ. ಅದು ಫೇಕ್, ಅದು ಸರಿಯಾಗಿರೋದಿಲ್ಲ, ಅದು ಕರೆಕ್ಟ್ ಇರೋದಿಲ್ಲ. ಅದು ರಿಯಲ್ ಆಗಿತ್ತಂದರೆ ಇದರಲ್ಲಿ ಈ ಥರ ನೀರು ಹಾಕಿದ್ರೆ ನಿಂತುಬಿಡ್ತವೆ. ಭಾಳ ಚೆನ್ನಾಗಿ ಬೆಳೆಯುತ್ತೆ. ಇದು ಬೇರು ಕೂಡ ಅಷ್ಟೇಂದು ಇದು ಆಗೋದಿಲ್ಲ. ನೋಡ್ಬೋದು, ಒಂದು ಗಡ್ಡೆನೇ ಸಾಕಿದು ಹಚ್ಚೋಕೆ. ಇದು ಭಾಳ ದಿನ ಆಯ್ತು ಹಚ್ಚಿ. ಇಷ್ಟರಲ್ಲೇ ಸ್ಪ್ಲಿಟ್ ಆಗ್ತಾಯಿವೆ. ಇದು ಒಣಗಿ ಹೋಗ್ತದಲ್ಲ, ಮತ್ತು ಸೈಡಿಗೆ ಗಡ್ಡೆಗಳು ಬಿಟ್ಟಿರುತ್ತೆ, ಸ್ಪ್ರೆಡ್ ಬೇರು ಈ ಥರ ನೋಡ್ಬೋದು. ಒಂದಕ್ಕೊಂದು ಆಗಿರ್ತವೆ ಈ ಥರ. ಇದು ನೋಡ್ಬೋದು, ಕಾಣಿಸ್ತಾ ಇದೆಯಲ್ಲ ಬೇರು. ಮತ್ತು ಇದಕ್ಕೊಂದು ಆಗಿರುತ್ತೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಆದಾಗ. ಬೇರು ನೋಡಿ, ಇಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ. ಭಾಳಷ್ಟು ಜನ ಇದು ವಡೆ ಮಾಡ್ಕೊಂಡು ತಿಂತಾರೆ. ನೀವು ನೋಡಿರ್ಬೋದು, ಹೋಟೆಲಲ್ಲಿ ಕೂಡ ಇದ್ರ ವಡೆ ಮಾಡ್ತಾರೆ. ಭಾಳ ಫೇಮಸ್ಸು, ಹೆಲ್ತಿ ಕೂಡ ಭಾಳ ಬೆನಿಫಿಟ್ಟು. ನೋಡ್ಬೋದು, ಈ ಥರ ಇದಕ್ಕೆ ಬೆಳೆದು ಬಿಡುತ್ತೆ. ಶಾಯಿ ಪಲ್ಯ ಅಂತ ನಾವು ಅಂತೀವಿ. ಭಾಳಷ್ಟು ಜನ ಶಾಯಿ ಪಲ್ಯನೇ ಅಂತ ಅಂತಾರೆ. ಹಳ್ಳಾದರೆ ಹೊಟ್ಟೆಯಲ್ಲಿ ಹಳ್ಳಾದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ, ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಭಾಳಷ್ಟು ಹೆಲ್ತಿ ಕೂಡ ಬೆನಿಫಿಟ್ ಇದು. ಕ್ಯಾಲ್ಶಿಯಮ್, ಜಿಂಕ್ ಕಮ್ಮಿ ಇದ್ದರೆ ಕೂಡ ಇದು ಉಣ್ಬೋದು. ಆದರೆ ಇದು ಏನು ಮಾಡಿದ್ರೂ
ಕುದಿಸಿ ಬೇಯಿಸಿ ಮಾಡಬೇಕು. ಡೈರೆಕ್ಟಾಗಿ ತಿನ್ನೋಕ್ಕೆ ಬರೋಗಿಲ್ಲ, ಬಾಯಿ ಎಲ್ಲ ತಿಂಡಿ ಗುದು ಕೊಡ್ತದೆ. ಡೈರೆಕ್ಟಾಗಿ ಯೂಸ್ನೂ ಕೂಡ ಮಾಡಬಾರ್ದು.